ನಮಸ್ತೆ ಬಂಧುಗಳೇ. ಈಗ ನಮ್ಮಲ್ಲಿ ಐ ಪ್ರೆಷರ್ ವಾಷರು ಬಹಳ ಕೇಳ್ತಾ ಇದ್ದಾರೆ. ಈ ಹಸುಗಳು ಮೈ ವಾಶ್ ಮಾಡೋದಕ್ಕೆ, ಆಮೇಲೆ ಕಾರು, ಬೈಕು ಎಲ್ಲ ವಾಶ್ ಮಾಡೋದಕ್ಕೆ ಐ ಪ್ರೆಷರ್ ವಾಷರ್ ಅಂತ ನಮ್ಮಲ್ಲಿ ಒಂದು ಹೊಸ ಮಿಷಿನ್ ಬಂದಿದೆ. ಅದ್ರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಶನ್ ಮತ್ತೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಈ ಐ ಪ್ರೆಷರ್ ವಾಷರು ನಿಮಗೆ 100% ಕಾಪರ್ ವೈಂಡಿಂಗ್ ಅಲ್ಲಿ ಇರುತ್ತೆ ಮತ್ತು ಅಪ್ ಟು 180 ಬಾರ್ ಪ್ರೆಷರ್ ಇರುತ್ತೆ. ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಇದರ ಒಳಗೆ ಏನೇನು ಇಂಪ್ಲಿಮೆಂಟ್ಸ್ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀವಿ. ಸೆಕ್ಷನ್ ಪೈಪ್ ಬರುತ್ತೆ, ಆಮೇಲೆ ಗನ್ ಬರುತ್ತೆ, ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ರಾಡ್ ಬರುತ್ತೆ, ಎಕ್ಸ್ಟೆನ್ಷನ್ ರಾಡ್ ಇದು. ಆಮೇಲೆ ಪೈಪ್ ಬರುತ್ತೆ, ಓಸ್ ಪೈಪ್ 6 ಮೀಟರ್ ಓಸ್ ಪೈಪ್ ಬರುತ್ತೆ. ಫುಟ್ಬಾಲ್ ಬರುತ್ತೆ, ಇದು ಕೂಡ ಸೆಕ್ಷನ್ ಕನೆಕ್ಟರ್. ಕಾಮ್ ಬಾಕ್ಸ್ ಬರುತ್ತೆ, ಆಮೇಲೆ ಮಿಷಿನ್ ಬರುತ್ತೆ. ಇಷ್ಟು ಇಂಪ್ಲಿಮೆಂಟ್ಸ್. ಸೆಕ್ಷನ್ ಪೈಪ್ ಬರುತ್ತೆ, ಮತ್ತೆ ಓಸ್ ಪೈಪು 6 ಮೀಟರ್ ಇರುತ್ತೆ. ಫುಟ್ಬಾಲ್ ಬರುತ್ತೆ, ಆಮೇಲೆ ಸೆಕ್ಷನ್ ಫಿಲ್ಟರ್ ಬರುತ್ತೆ, ಸೆಕ್ಷನ್ ಕನೆಕ್ಟರ್ ಬರುತ್ತೆ, ಗನ್ ಬರುತ್ತೆ, ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ, ಫಾರ್ಮ್ ಡಬ್ಬಿ ಬರುತ್ತೆ, ಆಮೇಲೆ ಮಿಷಿನ್. ಇಷ್ಟೇ ಇಂಪ್ಲಿಮೆಂಟ್ಸು ಇದ್ರ ಜೊತೆ ಬರುತ್ತೆ. ಸೆಕ್ಷನ್ ಪೈಪು ಇದರಲ್ಲಿ ವಾಟ್ರಲ್ಲಿ ಹಾಕ್ಬೇಕು, ಮತ್ತು ಸ್ವಿಚ್ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಆನು ಆಫು ಸ್ವಿಚ್ ಇರುತ್ತೆ, ಆನು ಆಫು ಸ್ವಿಚ್ ಇರುತ್ತೆ. ಇಲ್ಲಿ ಆನ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಬಟನ್ ಅದು ಮಾತ್ರ ಆನ್ ಆಗುತ್ತೆ. ಈಗ ಆನ್ ಆಗಿದೆ. ಈಗ ಪ್ರೆಷರ್ ನೋಡೋಣಂತೆ. ಈ ಥರ ಪ್ರೆಷರ್ ಇರುತ್ತೆ. ಇದು ಸ್ಪ್ರೆಡ್ ಆದರೆ ಈ ಥರ ಪ್ರೆಷರ್ ಇರುತ್ತೆ. ಈ ನಾಜಲ್ ಮುಂದೆ ರೊಟೇಷನ್ ಇರುತ್ತೆ. ಈ ರೊಟೇಷನ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಪ್ರೆಷರು ಶಾರ್ಪಲ್ಲಿ ಹೋಗುತ್ತೆ. ಡೆಸ್ಟ್ ಭಾಳ ನಿಂತಿದ್ರೆ ಅಲ್ಲಿ ಸ್ಪ್ರೇ ಮಾಡೋದಕ್ಕೆ ಯೂಸ್ ಆಗುತ್ತೆ. ಎಲ್ಲಿ ನಿಮಗೆ ಮಣ್ಣು ಜಾಸ್ತಿ ಇದೆ ಅಲ್ಲಿ ಶಾರ್ಪಾಗಿ ಕೊಡ್ಬೋದು, ಎಲ್ಲಿ ಗಲೀಜು ಕಮ್ಮಿ ಇದೆಯೋ ಅಲ್ಲಿ ಸ್ಪ್ರೆಡ್ ಆಗೋ ಥರ ಕೊಡ್ಬೋದು. ನೋಡಿ, ನಿಮ್ಮ ಮನೆ ಕಾಂಪೌಂಡ್ ಆಗಿರ್ಬೋದು, ಎಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಈ ಥರ ಕಾಂಪೌಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಫುಲ್ಲು ಡೆಸ್ಟ್ ಎಲ್ಲ ರಿಮೂವ್ ಆಗೋಗುತ್ತೆ.